ಓದಿದ್ದು ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಕೈ ತುಂಬ ಸಂಬಳ, ಸುಖ ಜೀವನ, ನೆಮ್ಮದಿಯ ಬದುಕಿಗೆ ಇಷ್ಟಿದ್ದರೆ ಸಾಕು ಅನ್ನುವ ಮಂದಿಯೇ ಹೆಚ್ಚು. ಆದರೆ ನೆಮ್ಮದಿಯ ಬದುಕಿಗಾಗಿ ಯುವಕ ಆಯ್ಕೆ ಮಾಡಿಕೊಂಡಿದ್ದು ಮಾತ್ರ ಮಣ್ಣಿನ ಮಡಿಲನ್ನು. ಸಾವಯವ ಕೃಷಿ ಮಾದರಿಯಲ್ಲಿ ಬಗೆ ಬಗೆಯ ಹಣ್ಣುಗಳನ್ನು ಬೆಳೆದು ಯಶಸ್ವಿ ಉದ್ಯಮಿಯಾಗಿದ್ದಾರೆ. ಈ ಕುರಿತು ಒಂದು ವರದಿ ಇಲ್ಲಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯದ ಪೆರುವಾಜೆ ನಿವಾಸಿ ಚೇತನ್ ಶೆಟ್ಟಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಓದಿ ಬೆಂಗಳೂರಿನ ಖಾಸಗಿ ಕಂಪನಿಯೊಂದರಲ್ಲಿ ಬರೋಬ್ಬರಿ 7 ವರ್ಷಗಳ ಕಾಲ ಎಂಜಿನಿಯರ್ ಆಗಿದ್ದವರು. ಆದರೆ ಕಾರ್ಪೊರೇಟ್ ಪ್ರಪಂಚದ ಒತ್ತಡದಿಂದ ಬೇಸತ್ತ ಚೇತನ್ ನೆಮ್ಮದಿಗಾಗಿ ಆಯ್ಕೆ ಮಾಡಿಕೊಂಡಿದ್ದು ಕೃಷಿ ಬದುಕನ್ನು. ಚೇತನ್ ಕೇವಲ ಸಾಮಾನ್ಯ ರೈತನಲ್ಲ, ಮಾರುಕಟ್ಟೆಯ ನಾಡಿಮಿಡಿತ ಅರಿತು ವಿದೇಶಿ ಹಣ್ಣುಗಳನ್ನು ಬೆಳೆದು ಜಾಗತಿಕ ಮಟ್ಟದಲ್ಲಿ ಮುನ್ನಡೆಯುತ್ತಿರುವ ಯಶಸ್ವಿ ಕೃಷಿ ಉದ್ಯಮಿ. ನಗರದ ಒತ್ತಡದ ಬದುಕಿಗಿಂತ ಕೃಷಿ ಭೂಮಿಯಲ್ಲಿ ನೆಮ್ಮದಿಯನ್ನಷ್ಟೇ ಅಲ್ಲ, ವಾರ್ಷಿಕವಾಗಿ 15 ಲಕ್ಷ ರೂಪಾಯಿಗಳ ನಿವ್ವಳ ಲಾಭವನ್ನು ಗಳಿಸಬಹುದು ಎಂದು ತೋರಿಸಿಕೊಟ್ಟ ಸಾಧಕ ಯುವಕ. 2018ರಲ್ಲಿ ಉದ್ಯೋಗಕ್ಕೆ ರಾಜೀನಾಮೆ ನೀಡಿ ಊರಿಗೆ ಮರಳಿದ ಚೇತನ್ ತಮ್ಮ 10 ಎಕರೆ ಜಮೀನಿನಲ್ಲಿ ವಿಭಿನ್ನ ಹಣ್ಣಿನ ಕೃಷಿ ಮಾಡಲು ನಿರ್ಧರಿಸಿದರು. ಆರಂಭದಲ್ಲಿ 550 ರಂಬೂಟನ್ ಹಾಗೂ 50 ಮ್ಯಾಂಗೋಸ್ಟಿನ್ ಸಸಿಗಳನ್ನು ನೆಟ್ಟು ಹೊಸ ಪ್ರಯೋಗಕ್ಕೆ ಕೈ ಹಾಕಿದರು. ಇವರ ಕಠಿಣ ಪರಿಶ್ರಮಕ್ಕೆ ಮೊದಲ ಫಸಲಿನಲ್ಲೇ ಅದ್ಭುತ ಯಶಸ್ಸು ಸಿಕ್ಕಿದೆ. ದೂರದರ್ಶನದೊಂದಿಗೆ ರೈತ ಚೇತನ್ ಶೆಟ್ಟಿ ರಂಬೂಟನ್ ಮತ್ತು ಮ್ಯಾಂಗೋಸ್ಟಿನ್ ಮರಗಳ ಜೊತೆಗೆ ಜಬೋಟಿ ಕಬಾ, ವೆಲ್ವೆಟ್ ಆಪಲ್, ಲಕ್ಷ್ಮಣ ಫಲ ಹಾಗೂ ಕಾಳುಮೆಣಸು, ಜಾಯಿಕಾಯಿ, ಅರಿಶಿಣದಂತಹ ಸಾಂಬಾರು ಬೆಳೆಗಳನ್ನು ಬೆಳೆಯಲಾಗುತ್ತಿದ್ದು ದೇಶಾದ್ಯಂತ ರಫ್ತು ಮಾಡಲಾಗುತ್ತಿದೆ ಎಂದು ತಿಳಿಸಿದರು. ರಂಬೂಟಾನ್ ಮತ್ತು ಮ್ಯಾಂಗೋಸ್ಟಿನ್ ನಾವು ಮೊದಲು ಶುರು ಮಾಡಿದಾಗ 550 ರಂಬೂಟಾನ್ ಮತ್ತು 50 ಮ್ಯಾಂಗೋಸ್ಟಿನ್ ನಟ್ವಿ. ಮತ್ತು ವರ್ಷ ಒಂದು ಸ್ವಲ್ಪ ರಂಬೂಟಾನ್ ಸೇರಿಸಿಕೊಂಡು ಹಾಗೆ ಬೆಳೆಸ್ತಾ ಬಂದ್ವಿ. ಈಗ ನಾವು ಮಾರ್ಕೆಟ್ ಮಾಡ್ತಿರೋದು ಬಲ್ಕ್ ವಾಲ್ಯೂಮ್ಸ್ ಎಲ್ಲ ಹೋಲ್ಸೇಲಲ್ಲಿ ಆಲ್ ಓವರ್ ಇಂಡಿಯಾ ನಾವು ಕಳಿಸ್ತೇವೆ. ಬೈ ರೋಡ್ ಹೋಗುವಂಥ ಜಾಗಕ್ಕೆ ಬಸ್ಸಲ್ಲಿ ಕಳಿಸ್ತೇವೆ, ಟ್ರೈನ್ ಹೋಗುವಂಥ ಜಾಗಗಳಿಗೆ ಟ್ರೈನ್, ಮತ್ತು ಬೈ ಏರ್ ಕಳಿಸೋದಾದರೆ ಬೈ ಏರ್ ಸಹ ನಾವು ಕಳಿಸ್ತೇವೆ. ಆಲ್ಮೋಸ್ಟ್ ಆಲ್ ಓವರ್ ಇಂಡಿಯಾ ಈಗ ನಮ್ಮ ಹಣ್ಣುಗಳೆಲ್ಲ ತಲುಪ್ತಾ ಉಂಟು. ತಂದೆ ದೇವದಾಸ್ ಶೆಟ್ಟಿ ಮಗನ ಸಮೃದ್ಧ ಕೃಷಿ ನೋಡಿ ನಮಗೆ ತುಂಬಾ ಸಂತಸ ಆಗುತ್ತಿದೆ. ಸುತ್ತಮುತ್ತ ಆತ ಸಾವಯವ ಚೇತನ್ ಎಂದೇ ಖ್ಯಾತಿ ಪಡೆದಿದ್ದಾನೆ. ಕಳೆದ ವರ್ಷ ಮಳೆಯಿಂದಾಗಿ ಅಷ್ಟಾಗಿ ಆದಾಯ ಬಂದಿರಲಿಲ್ಲ. ಆದರೂ ಮಗನ ದೃಢ ಸಂಕಲ್ಪದಿಂದ ಕೃಷಿ ಇವತ್ತು ಅವನ ಕೈ ಹಿಡಿದಿದೆ ಎಂದು ಮಗನ ಸಾಧನೆ ಬಗ್ಗೆ ಹೆಮ್ಮೆ ಪಟ್ಟರು. ಮಗನ ಕೃಷಿಯಲ್ಲಿ ರಂಬುಟಾನು, ಮ್ಯಾಂಗೋಸ್ಟಿನ್, ಟರ್ಮರಿಕ್ ಮತ್ತು ಅಡಿಕೆ, ತೆಂಗು ಎಲ್ಲ ಕ್ರಾಪ್ಸ್ ಮಾಡ್ತಾ ಇದ್ದಾನೆ. ಈ ಹಿಂದೆ ತರಕಾರಿಯನ್ನು ಮಾಡ್ತಿದ್ದ, ತುಂಬ ತರಕಾರಿ ಎಲ್ಲ ಆಗಿದೆ. ಈಗ ತುಂಬ ಒಂದು 550 ರಂಬುಟಾನ್ ಗಿಡ ಇತ್ತು, ಅದನ್ನು ಈಗ ಶಾರ್ಟ್ ಎಲ್ಲ ಮಾಡಿ ಈಗ 350ಕ್ಕೆ ಮುಟ್ಟಿಸಿದ್ದಾನೆ. ಅದಂದರೆ ಈಗ ದೊಡ್ಡದಾಗಿದೆ, ಒಳ್ಳೆ ಫಲವಸ್ತು ಬರ್ತಾ ಇದೆ. ಮತ್ತೊಂದು 200 ಮ್ಯಾಂಗೋಸ್ಟಿನ್ ಉಂಟು. ತಾಯಿ ಪಾರ್ವತಿ ಶೆಟ್ಟಿ ಮೊದಲು ನಗರದಿಂದ ಹಳ್ಳಿಗೆ ಬಂದ ಮಗನ ಬಗ್ಗೆ ಬೇಸರ ಆಗಿತ್ತು. ಆದರೆ ಈಗ ಮಗನ ಸಾಧನೆಗೆ ಹೆಮ್ಮೆ ಪಡುವಂತಾಗಿದೆ ಎಂದು ಸಂತಸ ವ್ಯಕ್ತಪಡಿಸಿದರು. ಅವನಿಗೆ ಈ ಫೀಲ್ಡ್ ಅಲ್ಲಿ ತುಂಬಾ ಇಷ್ಟ ಅಂದ ಮೇಲೆ ಮತ್ತೆ ತಂದೆಗೂ ಸಪೋರ್ಟಿವ್ ಆಗಿ ನಿಲ್ತಾನೆ ಅಂತಂದಾಗ ನಂಗೆ ಸ್ವಲ್ಪ ಖುಷಿ ಆಯ್ತು. ಅವರು ಸರ್ವಿಸ್ ಅಲ್ಲಿ ಇದ್ರು, ಅವನು ಇಲ್ಲಿ ಬಂದು ಇಲ್ಲಿ ನೋಡ್ಕೊಳ್ತಾ ಇದ್ದ. ಮೊದಲೇ ರಿಟೈರ್ಮೆಂಟ್ ಆದ್ಮೇಲೆ ಈಗ ನಾವೆಲ್ಲ ಇಲ್ಲೇ ಇದ್ದೇವೆ. ಅವನಿಗೆ ಏನಾದ್ರು ಹೇಳಿದ್ರೆ ಅದು ಇದು ಹೆಲ್ಪ್ ಮಾಡುದು, ಮತ್ತೆ ಇಲ್ಲಿ ರಂಬೂಟನ್ ಇರುವಾಗೆಲ್ಲ ಶಾರ್ಟ್ ಔಟ್ ಮಾಡುದು ಅಂತ ಹೆಲ್ಪ್ ಮಾಡುದು. ಒಟ್ಟಿನಲ್ಲಿ ಕಾಂಕ್ರೀಟ್ ಕಾಡಿನ ಇಕ್ಕಟ್ಟಿನ ಬದುಕಿಗಿಂತ ತಾಯ್ನಾಡಿನ ಮುಕ್ತ ಹಸಿರೇ ನೆಮ್ಮದಿಯ ತಾಣ ಎಂಬುದಕ್ಕೆ ಚೇತನ್ ಶೆಟ್ಟಿಗಿಂತ ದೊಡ್ಡ ಮಾದರಿ ಬೇಕಿಲ್ಲ. ಮನಸ್ಸಿದ್ದರೆ ಕೃಷಿ ಭೂಮಿಯಲ್ಲೇ ಪ್ರಗತಿಯ ನಂದನವನ ಸೃಷ್ಟಿಸಬಹುದು ಎಂಬುದನ್ನು ನಿರೂಪಿಸಿರುವ ಈ ಎಂಜಿನಿಯರ್ ಇಂದು ದೇಶದ ಯುವ ಪೀಳಿಗೆಗೆ ಮಾದರಿಯೇ ಸರಿ.